ಲೇ ಊರಾಗಂತೂ ನೀ ಸಾಲಿ ಸರಿ ಕಲೀಲಿಲ್ಲ. ಇಲ್ಲಾರ ಟೀಚರ್ ಏನಾರ ಹೇಳ್ಕೊಡ್ತಾರ ಚೊಲತ್ನ ಕಲಿ. ದರಿದ್ರ ನನ್ನ ಮಗನ ರೀ ಮೊದಲು ಮಕ್ಳ ಮುಂದೆ ಸರಿಯಾಗಿ ಮಾತಾಡೋದನ್ನ ಕಲೀರಿ. ನೀವು ಮಾತಾಡೋದನ್ನ ನೋಡಿ ಮಕ್ಳು ಕಲಿತಾರೆ. ಏನ್ರಿ ಅದು ಮಾತಾಡೋದು? ಮೇಡಮ ಅಲ್ಲಿ ನಮ್ಮ ಅಜ್ಜ ನಮ್ಮ ಅಪ್ಪನ ಬೇಯ್ತಿದ್ನ್ರಿ, ನಮ್ಮಪ್ಪ ನಾನು ಬೇಯಕತ್ತೀನ್ರಿ, ಮತ್ತೆ ನಾನು ಇವನಿಗೆ ಬೇಯ್ತೀನಿ. ಇವೇನು ಕಮ್ಮಿ ಮಗದನ್ನು ತಿಳ್ಕೊಂಡ್ರೇನ್ರಿ? ನನಗೆ ಬೇಯ್ತೇನೆ ನೋಡ್ರಿ. ತಂದೆ ತಾಯಿ ನೋಡಿನೇ ಮಕ್ಳು ಕಲಿಯೋದು. ಮೊದಲು ನೀವು ಸರಿಯಾಗಿದ್ದು ಮಕ್ಳಿಗೆ ಹೇಳ್ಕೊಡ್ಬೇಕು. ನೀವು ಹಾಗೆ ಮಾತಾಡಿದ್ರೆ ಆಯ್ತು ಬಿಡ್ರಿ ಮೇಡಮ್, ಇನ್ನು ಮ್ಯಾಕೆ ಮಾತಾಡಗಲ್ಲ. ಬರಂದ್ರಿ ಯಪ್ಪ ನನ್ನ ಬುಕ್ಕ ಎಲ್ಲಿಟ್ಟುವ? ಅದ್ರಾಗ ಐತೋಣ ಇವ್ ನಾವು ನಮ್ಮ ಅಪ್ಪ ನನ್ನ ಮಗನ ಇವ್ ನಾವು ಹಿಂಗೆ ಮಗತ್ತೀವಿ. ಸರಿಯಾಗಿ ಮಾತಾಡ್ರಿ ಅಂತ ಇವಾಗಿನ್ನೂ ಹೇಳಿದ್ರಿ ಏನ್ರಿ? ಇಲ್ರಿ ಅಭ್ಯಾಸ ಆಗ್ಬಿಟ್ಟೈತಿ. ಈ ಒಟ್ಟು ಮಾತಾಡಗಲ್ ಬಿಡ್ರಿ. ನೀವಂತೂ ಸರಿ ಹೋಗಲ್ಲ. ಪರಶುರಾಮ್, ಆದಿತ್ಯನ ಜೊತೆ ಸ್ವಲ್ಪ ಹುಷಾರಾಗಿರು. ಆದಿತ್ಯ, ನೀನೇನಾದ್ರೂ ಸ್ಕೂಲ್ ಬಿಟ್ಟು ಬೆಂಗಳೂರು ಸುತ್ತಕ್ಕೆ ಏನಾದ್ರೂ ಕರ್ಕೊಂಡೋದ್ರೆ ಸರಿ ಇರಲ್ಲ, ಸರಿನಾ? ಮಕ್ಕಳೇ ಬುಕ್ ತೆಗಿರಿ. ಯಾಕೆ ನಾನು ಮಾತಾಡ್ಸ ಇಲ್ಲ? ಸುಮ್ಕಿರ್ಲಿ, ಟೀಚರ್ ಹೇಳರಿಲ್ಲ, ನಾನು ಭಾಳ ಕೆಟ್ಟೋದಿ, ನನ್ನ ಜೊತೆ ಮಾತಾಡ್ಸ್ಕೊಡೋ. ಅಯ್ಯೋ ಅದೇನು ಹೇಳ್ತೆ, ನನ್ನಷ್ಟು ಕೆಟ್ಟೋದು ಎಲ್ಲೇ ಬಾಲೇ. ಅವ್ರ ಬಗ್ಗೆ ಅದಕ್ಕೆ ತಿಳ್ಕೊಡಿ. ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿದ್ರ ಅವ್ರು ಅದಕ್ಕೆ ಇಲ್ಲಿ ಬರ್ತಿದ್ರು. ಅಲ್ಲೆಲ್ಲಾರು ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದ್ರೆ 10,000 ರೂಪಾಯಿ ಕಾಲ ಇಲ್ಲಿಗೆ ಬರ್ತಿದ್ರು. ನಾನೇನು ಹೇಳ್ತೆ ಲೇ ಟೀಚರು ಭಾಳ ಸ್ಟ್ರಿಕ್ಟ್ ಅದಾರ. ಅವ್ರು ಏನೇ ಕೇಳಿದ್ರು ಸರಿ ಉತ್ತರ ಹೇಳ್ಬೇಕು ನೋಡ್ಲಿ. ಏನಿನ್ನು ಹೇಳ್ತೆ ಅವ್ರದಂತ ತಲೆ ಕಡಿದಂತೆ ಬಾ. ಅವಂತವ್ರನ್ನೆಲ್ಲ ಎಷ್ಟು ನೋಡಿಲ್ಲ ನಮ್ಮ ಊರ. ನಾನು ಬರೀ ಇದನ್ನ ಹೇಳ್ತೀನಿ ನೋಡ್ಲಿ. ಹೆಂಗೈತೆ ನಮ್ಮ ಮನೆ? ಬರೀ ತಾಪ ಮಸ್ತೈತಿ. ನಮ್ಮ ಬ್ಯಾಗ್ ಇಟ್ಟು ಬರ್ತೀನಿ ಹೋಗಿ.